ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆಪ್ಷನ್ ಅಂಟರ್. ಸೊ ಇವತ್ತಿನ ಒಂದು ಟಾಪಿಕ್ ಬಂದು, ಸೊ ಟಾಪಿಕ್ ಅನ್ನೋದಕ್ಕಿಂತ ಒಂದು ಪಿ ಆ್ಯಂಡ್ ಎಲ್ ಸ್ಟೇಟ್ಮೆಂಟ್. ಸೊ ಪಿ ಆ್ಯಂಡ್ ಎಲ್ ಸ್ಟೇಟ್ಮೆಂಟ್ನ ಕೇಳ್ತಾ ಇದ್ರೆ ಅಕ್ಟೋಬರ್ ಪಿ ಆ್ಯಂಡ್ ಎಲ್ ಏನಾಯಿತು, ಸೆಪ್ಟೆಂಬರಿಗೆ ತೋರಿಸಿದ್ರು ಯಾವುದೇ ಒಂದು ಲಾಸಸ್ನ ಬುಕ್ ಮಾಡ್ಕೊಳ್ದಲೇ ಟ್ರೇಡ್ ಮಾಡಿರ್ತಕ್ಕಂಥ ನನ್ನ ಫೇವ್ರೇಟ್ ಮಂತ್ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಮಂತ್. ಯಾಕಂದರೆ ಯಾವುದೇ ಒಂದು ಲಾಸ್ನ ಬುಕ್ ಮಾಡ್ದಲೇ 20 ಡೇಸು ಫುಲ್ ಗ್ರೀನಲ್ಲೇ ಇರ್ತಕ್ಕಂಥ ಒಂದು ಮಂತ್ ಅದು. ಸೊ ಬಟ್ ಅಕ್ಟೋಬರಲ್ಲಿ ಸ್ವಲ್ಪ ಲಾಸಸ್ ಆಯಿತು, ಬಟ್ ಫುಲ್ ಲಾಸಸ್ ಅಲ್ಲಿಲ್ಲ. ಸೊ ಅದಕ್ಕೋಸ್ಕರ ಶೇರ್ ಮಾಡೋಣ ಅಂತ ತೊಗೊಂಬಂದಿರೋದು. ಸೊ ಇವತ್ತಿನ ಟಾಪಿಕ್ ಬಂದು ಅಕ್ಟೋಬರ್ ಮಂತಿನ ಪಿ ಆ್ಯಂಡ್ ಎಲ್ನ ಶೋ ಮಾಡ್ತಕ್ಕಂಥದ್ದು. ಸೊ ಇದು ನನ್ನ ಅಕೌಂಟ್, ಝೀರೋದ ಅಕೌಂಟ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಗ್ಡೇಡ್ ಕರಿಬಸಪ್ಪ ಬಸವನಗೌಡ, ಎಗ್ಡೇಡ್ನ 3, ಕರಿಬಸಪ್ಪ ನಮ್ಮ ತಂದೆ, ಬಸವನಗೌಡ ನಾನೇ. ಓಕೆ, ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ದೆನ್ ಡೇಟ್ ಅಕ್ಟೋಬರ್ ಅಲ್ವಾ, ಅಕ್ಟೋಬರ್ 1 ಅಕ್ಟೋಬರ್ 31. ಓಕೆ, ಹಾಂ. ಸೊ ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಸೊ ಒನ್ ಡೇ ನನಗೆ ಇತ್ತು ಬಿಗ್ ಲಾಸ್ ಅಂತಂದರೆ, ಸೊ ಇದೆ ನೋಡಿ, 17,000 ಒನ್ ಡೇಗೆ ಬುಕ್ ಮಾಡ್ತಾರಂಥ ಲಾಸ್ ಇದು. ಸೊ ಅಕ್ಟೋಬರ್ 17,500 ಅವತ್ತು ಲಾಸ್ ಅಂತ ಮಾಡಿದ್ದು. ಬಟ್ ಸ್ಟಿಲ್ ಅವತ್ತಿನ ಒಂದು ಇದು 19,000 ನಾನು ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. 19,000ದಲ್ಲಿ 3,000 ರೂಪಾಯಿ ಚಾರ್ಜಸ್ ಹೋಗಿದೆ. ಸೊ ದೆನ್ 16,000 ಪ್ರಾಫಿಟ್. 16,000 ನನ್ನ 4 ಲಕ್ಷಕ್ಕೆ. ಸೊ ನಾನು ಯೂಸ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಬಂದು 4 lakhs. ಸೊ ಆ 4 ಲಕ್ಷಕ್ಕೆ 16,000 ನಾವು ನೋಡ್ತೀವಿ ಅಂತಂದರೆ 4%. ಸೊ ಡೀಸೆಂಟ್ ರಿಟರ್ನ್ ಅಂತಲೇ ಹೇಳ್ಬೋದು. ನಾವು ಮಂತ್ಲಿ ಮಿನಿಮಮ್ 2% ಮಂತ್ಲಿ ನಾವು ಗೇನ್ ಮಾಡ್ತಾ ಇದ್ದೀವಿ ಸ್ಟಾಕ್ ಮಾರ್ಕೆಟಿಂದ. ಇಟ್ಸ್ ರಿಯಲಿ ವೆರಿ ಗುಡ್ ರಿಟರ್ನ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ಟ್ರೇಡಿಂಗಲ್ಲಿ ನೀವು ಮಂತಿಗೆ ಬರೀ 2% ತೆಗಿತೀರಾ ಅಂತ ಅಂದ್ರೂ ಅದು ಒಳ್ಳೆ ರಿಟರ್ನ್ ಆಗಿರುತ್ತೆ. ಇಯರ್ಲಿ 24% ಆಯಿತು ಅಲ್ವಾ. ಸೊ ಬಟ್ ಈ ಮಂತಲ್ಲಿ ನನಗೆ 4% ವರ್ಕೌಟ್ ಆಗಿದೆ. ಸೊ 4 lakhsಗೆ 16,000 ಅಂತಂದರೆ 4% ಅಲ್ವಾ. ಸೊ ಇದು ಒಂದು ಅಕ್ಟೋಬರ್ನ ಪಿ ಆ್ಯಂಡ್ ಎಲ್ ಆಗಿರುತ್ತೆ. ಸೊ ಅರೌಂಡ್ ಎಲ್ಲದೂ ಚೆನ್ನಾಗಿ ಆಗ್ತಾ ಇತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಒಂದು ಅಂತ ದೊಡ್ಡ ಲಾಸ್ ಏನಾಗಿರಲಿಲ್ಲ. ಬಟ್ ಇದೆ, ನಂದು 17,000 ಇದೆ. ಆ್ಯಕ್ಚುಲಿ ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿ ಇದೆ ಬಿಗ್ ಲಾಸ್. ಇವಾಗ ಸ್ಟಾರ್ಟ್ ಮಾಡಿದ್ದಾಗಿದ್ದನು 4-5 ಮಂತ್ಸಿಂದನೂ ಇದೆ ಬಿಗ್ ಲಾಸ್. ನಂದು 17,000 ಬಿಗ್ ಲಾಸ್. ಬಟ್ ಅದನ್ನು ರಿಕವರಿನೂ ಮಾಡಿದೆ ನಾನು, ಮಂತಲ್ಲೇ ರಿಕವರಿನೂ ಆಗಿ. ಸೊ ಓವರಾಲ್ ಆಗಿ 16,000 ಅಕ್ಟೋಬರ್ ತಿಂಗಳಲ್ಲಿ ಪ್ರಾಫಿಟ್ ಮಾಡಿದ್ದೀನಿ. ಸೊ ಇಷ್ಟು ಲಾಸ್ನ ನೋಡಿನೂ ಕೂಡ, 17,000 ಲಾಸ್ ನೋಡಿನೂ ಕೂಡ 16,000 ಪ್ರಾಫಿಟ್ ಮಾಡಿದ್ದೀನಿ. ನಿಯರ್ಲಿ ಹೇಳಿದಲ್ವಾ 4% ರಿಟರ್ನ್. ಸೊ ಇದು ನನ್ನ ಅಕ್ಟೋಬರ್ ಮಂತಿನ ಪಿ ಆ್ಯಂಡ್ ಎಲ್. ನೆಕ್ಸ್ಟ್ ಮಂತಿನ ಪಿ ಆ್ಯಂಡ್ ಎಲ್ ಖಂಡಿತವಾಗ್ಲೂ ನಾನು ಆಯ್ಕೆ ಆಗ್ತೀನಿ. ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲ. ಸೊ ನಾವು ಮೇನ್ಲಿ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದರೆ ಕನ್ಸಿಸ್ಟೆನ್ಸಿ ಬೇಕಾಗಿರೋದು. 4% ನಾನು. ಸೊ ಲಾಸ್ಟ್ ಮಂತ್ ತೋರಿಸಿದೆ ನಾನು. ಲಾಸ್ಟ್ ಮಂತ್ ನಿಯರ್ಲಿ 40,000 ಮಾಡಿದ್ದೆ. 4 lakhsಗೆ 10%, 40,000 ಪ್ರಾಫಿಟ್. ನಿಯರ್ಲಿ 500 ಅದು 1,000 ಕಡಿಮೆ 39,000 ಅಂದರೆ 10% ಪ್ರಾಫಿಟ್ ಮಾಡಿದ್ದೆ ಲಾಸ್ಟ್ ಮಂತ್. ಬಟ್ ಈ ಮಂತಲ್ಲಿ ಬರೀ 4% ಅಷ್ಟೇ ನನಗೆ ಸಿಕ್ಕಿರೋದು. ನನ್ನ ಆವರೇಜ್ ಬಂದ್ಬಿಟ್ಟು ಇರೋದೇ 4-5%. 4-5 ಅಂದರೆ 3-4% ಸಿಕ್ಕರೆ ಸಾಕು ನಮಗೆ. ತುಂಬ ರಿಯಲಿ ಗ್ರೇಟ್ ಇದು ಹೇಳ್ಬೇಕಂದ್ರೆ. 10% ಎಲ್ಲ ನಾನು ಎಕ್ಸ್ಪೆಕ್ಟೇ ಮಾಡೋದಕ್ಕೆ ಹೋಗಲ್ಲ. ಬಟ್ ಏನಂದರೆ ಕೆಲವೊಂದು ಫ್ಲೋನಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಮಾರ್ಕೆಟ್ ನಾವು ಯಾವ ಥರ ಹೋಗ್ತಾ ಇರ್ತೀವೋ ಅದೇ ಥರನೇ ಮಾರ್ಕೆಟಲ್ಲಿ ನಮಗೊಂದು ಗ್ರಿಪ್ ಸಿಕ್ಕಾಗ, ಸೊ ಮಾರ್ಕೆಟಲ್ಲಿ ನಾವು ಹಾಕಿರ್ತಕ್ಕಂಥ ಟ್ರೇಡ್ಸ್ ಎಲ್ಲ ಅಂದರೆ ನಾವು ಹಾಕೋ ಟ್ರೇಡಿಗೂ ಮಾರ್ಕೆಟ್ ಮೂಮೆಂಟಮಿಗೂ ಸೂಟ್ ಆಗುತ್ತೆ. ಸೊ ಆ ಟೈಮ್ ಚೆನ್ನಾಗಿ ಕೊಡುತ್ತೆ. ಬಟ್ ಎಂಥ ಕ್ರಿಟಿಕಲ್ ಸಿಚುವೇಶನ್ಸ್ ಇದ್ರೂ ಸೊ ನಾವು ಅದರಿಂದ ಪ್ರಾಫಿಟ್ ಎತ್ತಬೇಕಪ್ಪ ಅಂತಂದರೆ ಸೊ ನಮ್ಮ ಆವರೇಜ್ ಬಂದ್ಬಿಟ್ಟು 3-4% ಇಟ್ಕೋಬೇಕು. 3-4% ಕನ್ಸಿಸ್ಟೆನ್ಸ್ ಆಗಿ ಮಂತ್ ಆನ್ ಮಂತ್ ಆವರೇಜ್ ಬರ್ತಾ ಇದೆ ನಮಗೆ ರಿಟರ್ನ್. ಸೊ ಇಟ್ಸ್ ವೆಲ್ ಆ್ಯಂಡ್ ಗುಡ್ ರಿಟರ್ನ್. ಸೊ ಹಾಗಾಗಿ ನಾನು ಅಷ್ಟು ಹೈ ರಿಟರ್ನ್ಸ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ಸೇ 3-4%. ಬಟ್ ಅದಕ್ಕಿಂತ ಜಾಸ್ತಿನೇ ಮಾಡಿ ಸ್ವಲ್ಪ ಟ್ರೈ ಮಾಡೋಣ ಅಲ್ವಾ, ಅದರಲ್ಲೇನು ತಪ್ಪಿಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ಸ್ಟ್ರಾಟಜಿ ಮೇಲೆ ಸ್ಟಿಕ್ ಆನ್ ಆಗಿ ನನ್ನ ಹತ್ರ 2 ಸ್ಟ್ರಾಟಜಿ ನಾನು ಇಟ್ಕೊಂಡು ಇದನ್ನು ನಾನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ನಿಮಗೂ ಇಂಟ್ರೆಸ್ಟ್ ಏನಾದರೂ ಟ್ರೇಡಿಂಗ್ ಕಲಿಬೇಕು ಅಂತ ಇದ್ದರೆ, ನಾನು ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಸ್ಟಾಕ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ನನಗೆ ಕಡಿಮೆ. ಯಾಕಂದರೆ ನಾನು ಟ್ರೇಡಿಂಗಲ್ಲೇ ನನ್ನ ಫುಲ್ ಟೈಮ್ ಇರೋದ್ರಿಂದ. ಯಾಕೆ ಅಂತಂದರೆ ಇನ್ವೆಸ್ಟ್ಮೆಂಟ್ನ ಮಾಡಿ ಆ ಇನ್ವೆಸ್ಟ್ಮೆಂಟಲ್ಲಿ ದುಡ್ಡು ಆಗೋವರೆಗೂ ಕಾಯೋ ಅಂತ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಯಾಕಂದ್ರೆ ದುಡ್ಡು ಹಾಕ್ಬಿಟ್ಟು ಚೆನ್ನಾಗಿ ದುಡ್ಡು ಎತ್ತಬೇಕು ಅಂದರೆ ಅದು ಟ್ರೇಡಿಂಗಿಂದ ಮಾತ್ರ ಸಾಧ್ಯ, ಇನ್ವೆಸ್ಟ್ಮೆಂಟ್ ಅಲ್ಲ. ಇನ್ವೆಸ್ಟ್ಮೆಂಟ್ ಯಾವಾಗಲೂ ನಮ್ಮ ಫ್ಯೂಚರಿಗೆ ಪ್ಲ್ಯಾನ್ ಮಾಡುವಂಥದ್ದು. ಬಟ್ ನಮಗೆ ಇವಾಗ ದುಡ್ಡು ಬೇಕು, ಈ ಮಂತೇ ದುಡ್ಡು ಬೇಕು ನನಗೆ. ಬಟ್ ಮಂತೇ ಬೇಕು ಅಂತಂದರೆ ಸಿಗಲ್ಲ. ಬಟ್ ಎಫರ್ಟ್ ಹಾಕೋಣ, ಸೊ ಕಲಿಯೋದ್ರ ಮೇಲೆ ಯಾವಾಗಲೂ ಫೋಕಸ್ ಇರಬೇಕಲ್ವ. ಸೊ ಹಾಗಾಗಿ ಇದು ಆಗಿತ್ತು ನನ್ನ ಒಂದು ಅಕ್ಟೋಬರ್ ಮಂತ್ನ ಪಿ ಆ್ಯಂಡ್ ಎಲ್. ಐ ಹೋಪ್
ಸೊ ಮುಂದಿನ ದಿನದಲ್ಲಿ ನೆಕ್ಸ್ಟ್ ಮಂತಿನ ಪಿ ಆ್ಯಂಡ್ ಎಲ್ಲು ಅಂದರೆ ನವಂಬರ್ ಮಂತಿನ ಪಿ ಆ್ಯಂಡ್ ಎಲ್ಲು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.